ತುಂಬಾ ಜನ ಅನ್ಕೊಂಡಿರೋದೇನಪ್ಪಾ ಅಂತ ಅಂದ್ರೆ ನಾವು ಫಿಟ್ ಆಗೋಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ, ಜಾಸ್ತಿ ದುಡ್ಡು ಇದ್ದಷ್ಟು ನಾವು ಬೇಗ ರಿಸಲ್ಟ್ಸ್ ಒಬ್ಟೈನ್ ಮಾಡ್ಬೋದು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ದುಡ್ಡಿಲ್ಲ ಅಂದ್ರೆ ಆಗಲ್ಲ ಅಂತ. ಇದು ಕಂಪ್ಲೀಟ್ಲಿ ರಾಂಗು. ದುಡ್ಡಿದ್ರೆ ನಿಮ್ಮ ಹತ್ರ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಮುಂಚೆ ನನ್ನ ಹತ್ರ ದುಡ್ಡು ಇರ್ತಿರಲಿಲ್ಲ, ಮನೇಲೆ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದೆ. ಅದಕ್ಕೂ ಟೈಮ್ ಕೊಡಬೇಕಾಗಿತ್ತು, ತಿರ್ಗಾ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಈಗ ದುಡ್ಡಿರೋದ್ರಿಂದ ಸಿಂಪಲ್ ಆಗಿ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಎರಡರೊಳಗೂ ಅದೇ ಚಿಕನ್ನೇ. ಚಾಯ್ಸಸ್ ಆಫ್ ಫುಡ್ ಜಾಸ್ತಿ ಇರುತ್ತೆ. ಚಿಕನ್ ತಿನ್ಬೋದಾ, ಮೊಟ್ಟೆ ತಿನ್ಬೋದಾ, ಪ್ರಾನ್ಸ್ ತಿನ್ಬೋದಾ, ಪನ್ನೀರ್ ತಿನ್ಬೋದಾ ಅಂತ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ. ದುಡ್ಡಿಲ್ಲ ಅಂದಾಗ ಯಾವುದು ಲೋ ಬಡ್ಜೆಟ್ ಪ್ರೋಟೀನ್ ಅನ್ನೋದ್ರ ಮೇಲೆ ಫೋಕಸ್ ಆಗುತ್ತೆ. ದುಡ್ಡಿದ್ರೆ ಟೇಸ್ಟಿ ಫುಡ್ ತಿನ್ಬೋದು. ಅಂದ್ರೆ ಚಿಕನ್, ಮೊಟ್ಟೆ, ಪನ್ನೀರು ಟೇಸ್ಟಿಯಾಗಿರುತ್ತೆ, ಬಟ್ ಸೋಯಾ ಟೇಸ್ಟಿಯಾಗಿರಲ್ಲ. ಆಮೇಲೆ ಜಾಸ್ತಿನೂ ತಿನ್ನಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ದುಡ್ಡಿದ್ರೆ ಈಸಿಯಾಗಿ ಫಾಸ್ಟ್ ಅಂಡ್ ಆಫ್ ವೇ ಪ್ರೋಟೀನ್ ತಗೊಂಡು ಸಪ್ಲಿಮೆಂಟ್ ಮಾಡ್ಬೋದು. ಎರಡು ಕಂಡೀಷನ್ಸ್ ಅಲ್ಲೂ ರಿಸಲ್ಟ್ ಸೇಮೇ ಇರುತ್ತೆ. ಫುಟ್ಪಾತ್ ಅಲ್ಲಿ 100 ರೂಪಾಯಿ ಬಿರಿಯಾನಿ ಸಿಗುತ್ತೆ, 5 ಸ್ಟಾರ್ ಹೋಟ್ಲಲ್ಲಿ 500 ರೂಪಾಯಿ ಬಿರಿಯಾನಿ ಸಿಗುತ್ತೆ. ಎರಡು ಕಂಡೀಷನ್ ಅಲ್ಲೂ ಅದೇ ಬಿರಿಯಾನಿ. ದುಡ್ಡಿಲ್ಲ ಅಂತ ಅಂದಾಗ ಬಿಸಿಲು, ಮಳೆ, ಧೂಳು, ಚಳಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. 5 ಸ್ಟಾರ್ ಹೋಟ್ಲಲ್ಲಾದ್ರೆ ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ತಿಂತೀರಾ. ಎರಡು ಕಂಡೀಷನ್ನಲ್ಲೂ ಹೊಟ್ಟೆ ಅಂತೂ ತುಂಬುತ್ತೆ. ಆಮೇಲೆ ಬಡ್ಜೆಟಲ್ಲಿ ಡಯಟ್ ಪ್ರಿಪೇರ್ ಮಾಡುವಾಗ ನಿಮ್ಮ ಕೋಚ್ಗೆ ತುಂಬಾನೇ ನಾಲೆಡ್ಜ್ ಇರಬೇಕು. ಇಲ್ಲದೆ ಇದ್ರೆ ಈ ಫುಡ್ಗೆ ಆಲ್ಟರ್ನೇಟ್ ಫುಡ್ ಇಲ್ಲ, ಇದಾಗಲ್ಲ, ಅಥವಾ ಬಾದಾಮಿ, ಗೋಡಂಬಿ, ಅಂಜೀರು, ಕಾಸ್ಟ್ಲಿ ಡ್ರೈ ಫ್ರೂಟ್ಸೇ ತಿನ್ನಬೇಕು, ಬ್ರೊಕೋಲಿನೇ ತಿನ್ನಬೇಕು, ಅಥವಾ ಈ ನ್ಯೂಟ್ರಿಯೆಂಟ್ಗೆ ನೀವು ಸಪ್ಲಿಮೆಂಟೇ ಮಾಡಬೇಕು ಅಂತ ಅಲ್ಲೂ ಬ್ಲೇಡ್ ಬೀಳುತ್ತೆ. ಬಟ್ ಆ ಸಪ್ಲಿಮೆಂಟಿಂದ ಮೇಜರ್ ರಿಸಲ್ಟ್ಸ್ ನಿಮ್ಗೆ ಬರೋದೇ ಇಲ್ಲ.